ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಕಣ್ಣಲ್ಲಿ ಧಾರೆ ಧಾರೆಯಾಗಿ ಹರಿಯುತ್ತಿರುವ ಕಣ್ಣೀರು ಇವತ್ತು ರಾತ್ರಿ ಆ ಮಂತ್ರಾಲಯದ ರಾಯರ ಬೃಂದಾವನವನ್ನು ತಲುಪಿದೆ. ಹೌದು ಭಕ್ತರೇ, ಎಲ್ಲರೂ ನಿಮ್ಮನ್ನು ಕೈಬಿಟ್ಟು ಒಂಟಿಯಾಗಿ ನಿಂತು ಅಳುತ್ತಿರುವಾಗ ಇವತ್ತು ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಕಷ್ಟವನ್ನು ತೀರಿಸಲು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದರ್ಥ. ಲೋಕದಲ್ಲಿ ಎಲ್ಲರೂ ಸುಖವಿದ್ದಾಗ ಜೊತೆಗಿರುತ್ತಾರೆ, ಆದರೆ ಕಷ್ಟ ಬಂದಾಗ ನೆರಳು ಸಹ ಕೈಬಿಡುತ್ತದೆ. ನಿಮ್ಮ ಮನಸ್ಸಿನ ನೋವು, ಆ ಸಾಲದ ಬಾಧೆ, ಆ ಅನಾರೋಗ್ಯ ಇಂದಿಗೆ ಮುಗಿಯುವ ಸಮಯ ಬಂದಿದೆ. ಈ ವಿಡಿಯೋ ಮುಗಿಯುವುದರೊಳಗೆ ನಿಮ್ಮ ಮನಸ್ಸಿನ ಭಾರ ಇಳಿದು ರಾಯರ ಪವಾಡ ನಿಮ್ಮ ಕಣ್ಣಿಗೆ ಕಾಣಿಸದಿದ್ದರೆ ಕೇಳಿ. ರಾಯರ ಮೇಲಿನ ಭಕ್ತಿಯಿಂದ ನಿಮ್ಮ ಕಷ್ಟಗಳೆಲ್ಲ ಹಿಂದೆ ಕರಗಿ ಹೋಗಲಿ ಎಂದು ಪ್ರಾರ್ಥಿಸುತ್ತಾ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ರಾಯರ ದಿವ್ಯ ನಾಮವಾದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆದು ನಿಮ್ಮ ಭಕ್ತಿಯ ಶಕ್ತಿಯನ್ನು ತೋರಿಸಿ. ನಿಮ್ಮ ಒಂದು ಕಮೆಂಟ್ ರಾಯರ ಕರುಣೆಯನ್ನು ನಿಮ್ಮ ಮನೆಗೆ ತರುತ್ತದೆ. ಇಂತಹ ರಾಯರ ಜೀವಂತ ಪವಾಡಗಳನ್ನು ಪ್ರತಿದಿನ ನೋಡಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆ ಬೆಲ್ಲೈಕಾನ್ ಒತ್ತಿ ಬನ್ನಿ, ನಿಮ್ಮ ಹೃದಯವನ್ನು ತಟ್ಟುವ ಆ ಮಹಾಪವಾಡವನ್ನು ಈಗ ನೋಡೋಣ. ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಕೈಬಿಟ್ಟಿದ್ದಾರಾ? ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದ್ದಾರಾ? ನನ್ನ ಕಷ್ಟ ಯಾರಿಗೂ ಬೇಡ ಎಂದು ಒಂಟಿಯಾಗಿ ನಿಂತು ಕಣ್ಣೀರು ಹಾಕುತ್ತಿದ್ದೀರಾ? ಹೌದು ಎಂದಾದರೆ ಇವತ್ತು ರಾತ್ರಿ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಸ್ವತಃ ಮಂತ್ರಾಲಯದ ಆ ಕರುಣಾಮಯಿ ಗುರುರಾಯರು ನಿಮ್ಮ ಕಣ್ಣೀರನ್ನು ಒರೆಸಲು ಸಿದ್ಧರಾಗಿದ್ದಾರೆ ಎಂದರ್ಥ. ಲೋಕದಲ್ಲಿ ಎಲ್ಲರೂ ಸುಖವಿದ್ದಾಗ ಜೊತೆಗಿರುತ್ತಾರೆ, ಆದರೆ ಕಷ್ಟ ಬಂದಾಗ ನೆರಳು ಸಹ ಕೈಬಿಡುತ್ತದೆ. ಅಂತಹ ಕಡಗತ್ತಲಲ್ಲಿ ದಾರಿದೀಪವಾಗಿ ಬರುವುದೇ ನಮ್ಮ ಮಂತ್ರಾಲಯದ ರಾಯರ ನಾಮಸ್ಮರಣೆ. ಎಲ್ಲರೂ ಒಟ್ಟಿಗೆ ಹೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಒಮ್ಮೆ ಕಣ್ಣೀರು ಹಾಕಿ ಕರೆದರೆ ಸಾಕು, ಎಂತಹ ಕಲ್ಲನ್ನು ಕರಗಿಸಿ ಕರುಣೆ ತೋರುವ ಶಕ್ತಿ ರಾಯರಿಗಿದೆ. ನಮ್ಮ ಪ್ರೀತಿಯ ಭಕ್ತರೇ, ಇವತ್ತು ನಾವು ರಾಯರ ಇತಿಹಾಸದ ಕಥೆಗಳನ್ನಲ್ಲ, ಬದಲಿಗೆ ರಾಯರು ತಮ್ಮ ಭಕ್ತರ ಕಣ್ಣೀರನ್ನು ಕಂಡು ಹೇಗೆ ಕರಗಿದರು, ಸೋತ ಜೀವಗಳಿಗೆ ಹೇಗೆ ಜೀವ ನೀಡಿದರು ಎಂಬ ಹೃದಯ ಸ್ಪರ್ಶಿಸಿ ಸತ್ಯ ಘಟನೆಗಳನ್ನು ನೋಡೋಣ. ಈ ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಮ ಮನಸ್ಸಿನ ಭಾರ ಇಳಿಯದಿದ್ದರೆ ಕೇಳಿ. ರಾಯರ ಮೇಲಿನ ಭಕ್ತಿಯಿಂದ ನಿಮ್ಮ ಮನಸ್ಸಿನ ನೋವೆಲ್ಲ ಹಿಂದೆ ತೀರಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ರಾಯರೇ ನನ್ನನ್ನು ಕೈಬಿಡಬೇಡಿ ಎಂದು ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಭಕ್ತಿ ಆ ರಾಯರನ್ನು ತಲುಪಲಿ. ಭಕ್ತರೇ, ರಾಯರಿಗೆ ಜಾತಿ ಮತ ಭೇದ ಇಲ್ಲ. ಅವರಿಗೆ ಬೇಕಿರುವುದು ಕೇವಲ ನಿಷ್ಕಲ್ಮಶವಾದ ಭಕ್ತಿ ಮಾತ್ರ. ಮಂತ್ರಾಲಯದ ಇತಿಹಾಸದಲ್ಲಿ ಒಂದು ಘಟನೆ ನಡೆಯುತ್ತದೆ. ಒಬ್ಬ ಬಡ ವಿಧವ ತಾಯಿ, ಆಕೆಗೆ ಜಗತ್ತಿನಲ್ಲಿ ಉಳಿದಿದ್ದವನು ಕೇವಲ ಆಕೆಯ 6 ವರ್ಷದ ಮಗ ಮಾತ್ರ. ಆ ಮಗನಿಗೆ ತೀವ್ರವಾದ ಜ್ವರ ಬಂದು ಆತ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ಹಳ್ಳಿಯ ವೈದ್ಯರು ಹೇಳುತ್ತಾರೆ, ಇವನು ಇನ್ನು ಬದುಕುವುದು ಕಷ್ಟ, ನಿನ್ನ ರಾಯರನ್ನೇ ಬೇಡಿಕೋ ಎಂದು ಕೈ ಚೆಲ್ಲುತ್ತಾರೆ. ಆ ತಾಯಿ ಮಗನನ್ನು ಎತ್ತಿಕೊಂಡು ಮಂತ್ರಾಲಯದತ್ತ ಓಡುತ್ತಾಳೆ. ಹಣವಿಲ್ಲ, ಕಾಲಿಗೆ ಚಪ್ಪಲಿಯಿಲ್ಲ, ಕಣ್ಣಿನಲ್ಲಿ ಕಣ್ಣೀರು ಆರುತ್ತಿಲ್ಲ. ಮಠದ ಆವರಣಕ್ಕೆ ಬಂದು ರಾಯರ ಬೃಂದಾವನದ ಮುಂದೆ ಮಗನನ್ನು ಮಲಗಿಸಿ ಜೋರಾಗಿ ಗೋಳಾಡುತ್ತಾಳೆ. ರಾಯರೇ, ಈ ಜಗತ್ತಿನಲ್ಲಿ ನನಗಿದ್ದ ಒಂದೇ ಒಂದು ಜೀವ ಇದು. ಇದನ್ನು ನೀನೇ ಕಿತ್ತುಕೊಂಡರೆ ನಾನು ಯಾರ ಮುಖ ನೋಡಿ ಬದುಕಲಿ? ನೀನು ಕಲ್ಪವೃಕ್ಷ ಎಂದು ನಂಬಿ ಬಂದೆ. ನನ್ನ ಮಗನನ್ನು ನನಗೆ ಭಿಕ್ಷೆ ನೀಡು ತಂದೆ ಎಂದು ಬೃಂದಾವನದ ಕಲ್ಲಿಗೆ ತಲೆ ಚೆಚ್ಚಿಕೊಳ್ಳುತ್ತಾಳೆ. ಅಲ್ಲಿ ನಿಂತಿದ್ದ ಭಕ್ತರೆಲ್ಲ ಆಕೆಯ ದುಃಖ ಕಂಡು ಕಣ್ಣೀರು ಹಾಕುತ್ತಾರೆ. ಅಂದು ರಾತ್ರಿ ಆಕೆ ಮಗನನ್ನು ತಬ್ಬಿಕೊಂಡು ಬೃಂದಾವನದ ಹೊರಗೆ ಕಣ್ಣೀರು ಹಾಕುತ್ತಾ ಮಲಗಿರುತ್ತಾಳೆ.
ತಡರಾತ್ರಿ ಇಡೀ ಮಠ ಶಾಂತವಾಗಿರುತ್ತದೆ. ಆಗ ಆಕೆಯ ಕನಸಿನಲ್ಲಿ ರಾಯರು ಪ್ರತ್ಯಕ್ಷರಾಗುತ್ತಾರೆ. ರಾಯರ ಮುಖದಲ್ಲಿ ಅಪಾರವಾದ ಕರುಣೆ, ಕೈಯಲ್ಲಿ ದಂಡವಿರುತ್ತದೆ. ರಾಯರು ಆಕೆಯ ಹತ್ತಿರ ಬಂದು, ಅಮ್ಮ, ಅಳಬೇಡ, ನಿನ್ನ ಕಣ್ಣೀರು ನನ್ನ ಬೃಂದಾವನವನ್ನು ತಲುಪಿದೆ. ನಿನ್ನ ಮಗನ ಆಯಸ್ಸು ಮುಗಿದಿರಬಹುದು, ಆದರೆ ನಿನ್ನ ಭಕ್ತಿಗೆ ಸೋತು ನನ್ನ ಆಯಸ್ಸಿನಲ್ಲೇ 6 ವರ್ಷಗಳನ್ನು ನಿನ್ನ ಮಗನಿಗೆ ಧಾರೆ ಎರೆಯುತ್ತಿದ್ದೇನೆ ಎಂದು ಹೇಳಿ ಆ ಮಗುವಿನ ತಲೆಯ ಮೇಲೆ ಕೈಯಿಟ್ಟು ಮಾಯವಾಗುತ್ತಾರೆ. ಭಕ್ತರೇ, ಮರುದಿನ ಬೆಳಗ್ಗೆ ಅರ್ಚಕರು ಬಂದು ನೋಡುವಾಗ ಆ ಮಗು ಕಣ್ಣು ತೆರೆದು ಅಮ್ಮ ಎಂದು ಕರೆಯುತ್ತದೆ. ಜ್ವರ ಸಂಪೂರ್ಣ ಮಾಯವಾಗಿರುತ್ತದೆ. ಸ್ವತಃ ತನ್ನ ಆಯಸ್ಸನ್ನೇ ಭಕ್ತನಿಗಾಗಿ ಕೊಟ್ಟ ಗುರು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಾತ್ರ. ನಮ್ಮಲ್ಲಿ ಅನೇಕರು ಅಂದುಕೊಳ್ಳುತ್ತಾರೆ, ನಾನು ರಾಯರ ಮಠಕ್ಕೆ ಹೋಗುತ್ತೇನೆ, ಆದರೂ ನನ್ನ ಕಷ್ಟಗಳು ತೀರುತ್ತಿಲ್ಲ, ಏಕೆ ಎಂದು ನೆನಪಿರಲಿ. ಭಕ್ತರೇ, ರಾಯರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಬಂಗಾರವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಪರಿಶುದ್ಧವಾಗುತ್ತದೆ. ಹಾಗೆಯೇ ರಾಯರು ನಿಮ್ಮ ಕಷ್ಟಗಳನ್ನು ಕೊನೆಗಾಣಿಸುವ ಮುನ್ನ ನಿಮ್ಮ ತಾಳ್ಮೆಯನ್ನು ನೋಡುತ್ತಾರೆ. ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದರೂ ಸಾಲದ ಬಾಧೆ, ವ್ಯಾಪಾರದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ, ಹೆಂಡತಿ ಮಕ್ಕಳನ್ನು ಸಾಕಲು ಹಣವಿಲ್ಲದೆ ಬೀದಿಗೆ ಬಂದಿದ್ದರು. ಮಾನ ಮರ್ಯಾದೆಗೆ ಹೆದರಿ ಇಡೀ ಕುಟುಂಬ ಸಾಯಲು ತೀರ್ಮಾನಿಸಿತು. ಸಾಯುವ ಮುನ್ನ ಕೊನೆಯದಾಗಿ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ರಾಯರನ್ನು ನೋಡಿ ಬರೋಣ ಎಂದು ಕಡೆಗಾಸನ್ನು ಜೋಡಿಸಿ ಮಂತ್ರಾಲಯಕ್ಕೆ ಬರುತ್ತಾರೆ. ಅಲ್ಲಿ ಬಂದಾಗ ಅವರಿಗೆ ತುಂಗಾಭದ್ರಾ ನದಿಯ ದಂಡೆಯ ಮೇಲೆ ಕುಳಿತು ಅಳುವುದೊಂದೇ ಬಾಕಿ ಇತ್ತು. ರಾಯರೇ, ನಾನು ತಪ್ಪು ಮಾಡಿಲ್ಲ, ಯಾರನ್ನೂ ವಂಚಿಸಿಲ್ಲ, ಆದರೂ ನನಗೆ ಯಾಕೆ ಈ ಶಿಕ್ಷೆ? ನಾಳೆ ನಾವು ಸತ್ತರೆ ಆ ಪಾಪ ನಿಮಗೆ ಸೇರುತ್ತದೆ ಎಂದು ರಾಯರ ಮೇಲೆ ಕೋಪದಿಂದ, ಬೇಸರದಿಂದ ಅಳುತ್ತಾರೆ. ಅಂದು ರಾತ್ರಿ ಅವರಿಗೆ ಮಠದಲ್ಲಿ ಅನ್ನಪ್ರಸಾದ ಸಿಗುತ್ತದೆ. ಪ್ರಸಾದ ಸ್ವೀಕರಿಸಿ ಬೃಂದಾವನದ ಮುಂದೆ ಕೈ ಮುಗಿದು ನಿಂತಾಗ ಅವರ ಮನಸ್ಸಿನಲ್ಲಿ ಒಂದು ಅಶರೀರ ವಾಣಿ ಕೇಳಿಸಿದಂತಾಗುತ್ತದೆ. ಧೃತಿಗೆಡಬೇಡ ಮಗನೇ, ಇಂದಿಗೆ ನಿನ್ನ ಕಷ್ಟದ ದಿನಗಳು ಮುಗಿದವು, ಮನೆಗೆ ಹೋಗು. ಅವರು ಮನೆಗೆ ವಾಪಸ್ ಬಂದಾಗ ಅವರನ್ನು ಹುಡುಕಿಕೊಂಡು ಒಬ್ಬ ಅಪರಿಚಿತ ವ್ಯಕ್ತಿ ಬರುತ್ತಾನೆ. ಸ್ವಾಮಿ, ನಿಮ್ಮ ಹಳೆಯ ಫ್ಯಾಕ್ಟರಿಯ ಜಾಗವನ್ನು ನಾನು ಕೊಳ್ಳಲು ಸಿದ್ಧನಿದ್ದೇನೆ. ನಿಮಗೆ ಮಾರುಕಟ್ಟೆ ಬೆಲೆಗಿಂತ ದುಪ್ಪಟ್ಟು ಹಣ ನೀಡುತ್ತೇನೆ ಎಂದು ಕೋಟಿ ರೂಪಾಯಿ ಅಡ್ವಾನ್ಸ್ ಚೆಕ್ ಅನ್ನು ಕೈಗಿಡುತ್ತಾನೆ. ಸೋತು ಸಾಯಲು ಹೋಗಿದ್ದ ಜೀವವನ್ನು ರಾಯರು ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಿದರು. ರಾಯರು ಯಾರನ್ನೂ ಕೈ ಬಿಡುವುದಿಲ್ಲ, ಕೇವಲ ನಂಬಿಕೆ ಇರಬೇಕು ಅಷ್ಟೇ. ಇವತ್ತು ರಾತ್ರಿ ರಾಯರು ನಿಮ್ಮ ಮನೆಗೆ ಬರುತ್ತಾರೆ. ಭಕ್ತರೇ, ನೀವು ಈಗ ನಿಮ್ಮ ಮನೆಯಲ್ಲಿ ಕುಳಿತು ಈ ವಿಡಿಯೋವನ್ನು ನೋಡುತ್ತಿದ್ದರೂ ನಿಮ್ಮ ಹೃದಯದಲ್ಲಿ ರಾಯರ ನೆನಪಿದ್ದರೆ ರಾಯರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ರಾಯರು ಹೇಳಿದ್ದಾರೆ, ಅಕ್ಷರ ಜಿಹ್ವಾಯೇ ನಮಃ, ಅಂದರೆ ನನ್ನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರ ನಾಲಿಗೆಯ ಮೇಲೆ ಅವರ ಮನೆಯಲ್ಲಿ ನಾನು ಸದಾ ಇರುತ್ತೇನೆ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳವಾಗುತ್ತಿದೆಯೇ? ನೆಮ್ಮದಿ ಇಲ್ಲವೇ? ಇವತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಒಳಗೆ ಮಂತ್ರಾಲಯದ ಬೃಂದಾವನವನ್ನು ಕಲ್ಪಿಸಿಕೊಳ್ಳಿ. ರಾಯರ ಪಾದಗಳಿಗೆ ನಿಮ್ಮ ತಲೆಯನ್ನು ಒಪ್ಪಿಸಿ ಹೀಗೆ ಹೇಳಿ, ರಾಯರೇ, ನನಗ್ಯಾರೂ ಇಲ್ಲ, ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ. ನನ್ನ ಸಂಸಾರವನ್ನು, ನನ್ನ ಮಕ್ಕಳನ್ನು ನಿಮ್ಮ ಜೋಳಿಗೆಗೆ ಹಾಕುತ್ತಿದ್ದೇನೆ. ಇಂದಿನಿಂದ ನನ್ನ ಭಾರ ನಿಮ್ಮದು. ಹೀಗೆ ಹೇಳಿ ಕಣ್ಣೀರಿಟ್ಟು ಮಲಗಿ ನೋಡಿ. ರಾಯರು ನಿಮ್ಮ ಕನಸಿನಲ್ಲೋ ಅಥವಾ ನಿಮ್ಮ ಮನಸ್ಸಿನ ಶಾಂತಿಯ ರೂಪದಲ್ಲೋ ಬಂದು ನಿಮ್ಮನ್ನು ಅರಸುತ್ತಾರೆ. ಯಾರಿಗೆ ಗುರುಗಳ ಅನುಗ್ರಹ ಇರುತ್ತದೆಯೋ ಅವರಿಗೆ ನವಗ್ರಹಗಳು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಭಕ್ತನ ಕಣ್ಣೀರನ್ನು ಆ ರಾಘವೇಂದ್ರ ಸ್ವಾಮಿಗಳು ಒರೆಸಲಿ ಎಂದು ನಾನು ಮನಸಾರೆ ಪ್ರಾರ್ಥಿಸುತ್ತೇನೆ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಲಿ
ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ರಾಯರ ಈ ದಿವ್ಯ ಕರುಣೆಯ ಸಂದೇಶವನ್ನು ಕೇವಲ ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಕನಿಷ್ಠ 9 ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಒಂದು ಶೇರಿನಿಂದ ಒಬ್ಬ ಬೇಸತ್ತ ಜೀವಕ್ಕೆ ಬದುಕುವ ಭರವಸೆ ಸಿಗಬಹುದು. ಇಂತಹ ಹೃದಯಸ್ಪರ್ಶಿ ಮತ್ತು ಭಕ್ತಿಯ ದಿವ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆ ರಾಯರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು. ಶುಭರಾತ್ರಿ.